ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತಿನ ಈ ವಿಡಿಯೋನಲ್ಲಿ ನಾವು 4ನೇ ತರಗತಿಯ ಗಣಿತ ಅಧ್ಯಾಯ 2 ಸಂಖ್ಯೆಗಳು ಅಭ್ಯಾಸ 2.1 ಇವತ್ತು ನಾವು ಬಿಡಿಸೋಣ. ಪ್ರಶ್ನೆ 1, ಈ ಸಂಖ್ಯೆಗಳನ್ನು ಓದು. ಇಲ್ಲಿ ಕೊಟ್ಟಿರುವಂತಹ ಸಂಖ್ಯೆಗಳನ್ನು ನಾವು ಓದಬೇಕು. 697, 809, 1576, 5298, 7005, 9899, 7203, 8004. ಪ್ರಶ್ನೆ 2, ಈ ಸಂಖ್ಯೆಗಳನ್ನು ಸ್ಥಾನ ಬೆಲೆ ನಕ್ಷೆಯಲ್ಲಿ ಬರೆ. ಇಲ್ಲಿ ಒಂದು ಉದಾಹರಣೆಯನ್ನು ನೀಡಿದ್ದಾರೆ. 3594 ಅಂತ. ಈ 4ನ್ನು ಬಿಡಿ ಸ್ಥಾನದಲ್ಲಿ ಬರೆದಿದ್ದಾರೆ. 9ನ್ನು 10ರ ಸ್ಥಾನದಲ್ಲಿ, 5 100ರ ಸ್ಥಾನದಲ್ಲಿ ಹಾಗೂ 3 1000 ಸ್ಥಾನದಲ್ಲಿ ಬರೆದಿದ್ದಾರೆ. ಹೀಗೆ ಈ ಉದಾಹರಣೆಯನ್ನು ನೋಡಿಕೊಂಡು ನಾವು ಈ ಉಳಿದ ಸಂಖ್ಯೆಗಳನ್ನು ಈ ಸ್ಥಾನ ಬೆಲೆ ನಕ್ಷೆಯಲ್ಲಿ ಬರೆಯೋಣ. 307. ಇಲ್ಲಿ ನಾವು ಈ ಬಿಡಿ ಸ್ಥಾನದಲ್ಲಿ ಮೊದಲು 7 ಬರೆದುಕೊಳ್ಳೋಣ. 7. 10ರ ಸ್ಥಾನದಲ್ಲಿ 0, 100ರ ಸ್ಥಾನದಲ್ಲಿ 3 ಬರೆಯೋಣ. 307. ನಂತರ 611. ಈ 1ನ್ನು ನಾವು ಬಿಡಿ ಸ್ಥಾನದಲ್ಲಿ ಬರೆಯೋಣ. ನಂತರ ಈ 1 ಕೂಡ ಇಲ್ಲಿ 10ರ ಸ್ಥಾನದಲ್ಲಿ ಬರೆಯೋಣ. 6 100ರ ಸ್ಥಾನದಲ್ಲಿ, 611. 5926. 6 ಬಿಡಿ ಸ್ಥಾನದಲ್ಲಿ, 2 10ರ ಸ್ಥಾನದಲ್ಲಿ, 9 100ರ ಸ್ಥಾನದಲ್ಲಿ, 5 1000 ಸ್ಥಾನದಲ್ಲಿ. ನೆಕ್ಸ್ಟ್ 6000. 0 ಬಿಡಿ ಸ್ಥಾನ, ಈ 2ನೆಯ 0 10ರ ಸ್ಥಾನ, 3ನೆಯ 0 100ರ ಸ್ಥಾನ, 6000 ಸ್ಥಾನ. ನಂತರ 8888. 8 ಬಿಡಿ ಸ್ಥಾನದಲ್ಲಿ, ಈ 8 10ರ ಸ್ಥಾನದಲ್ಲಿ, ಈ 8 100ರ ಸ್ಥಾನದಲ್ಲಿ ಹಾಗೂ ಈ ಮೊದಲನೆಯ 8 1000 ಸ್ಥಾನದಲ್ಲಿ. ನಂತರ 9400. 0 ಬಿಡಿ ಸ್ಥಾನದಲ್ಲಿ, 0 10ರ ಸ್ಥಾನದಲ್ಲಿ, 4 100ರ ಸ್ಥಾನದಲ್ಲಿ, 9 1000 ಸ್ಥಾನದಲ್ಲಿ. 9991. 1 ಬಿಡಿ ಸ್ಥಾನದಲ್ಲಿ ಬರೆಯೋಣ. 9 10ರ ಸ್ಥಾನದಲ್ಲಿ, ಈ 9 100ರ ಸ್ಥಾನದಲ್ಲಿ, ಈ ಮೊದಲನೆಯ 9 1000 ಸ್ಥಾನದಲ್ಲಿ. 9991. 7343. 3 ಬಿಡಿ ಸ್ಥಾನದಲ್ಲಿ, 4 10ರ ಸ್ಥಾನದಲ್ಲಿ, 3 100ರ ಸ್ಥಾನದಲ್ಲಿ, 7000 ಸ್ಥಾನದಲ್ಲಿ. 7343. ಪ್ರಶ್ನೆ 3, ಈ ಸಂಖ್ಯೆಗಳನ್ನು ಪದಗಳಲ್ಲಿ ಬರೆ. ಇಲ್ಲಿ ಉದಾಹರಣೆಯನ್ನು ಒಂದು ನೀಡಿದ್ದಾರೆ. 2490. ಇಲ್ಲಿ ಪದಗಳಲ್ಲಿ ಬರೆದಿದ್ದಾರೆ 2490. ನೆಕ್ಸ್ಟ್ ನಾವು ಇದನ್ನು ಬರೆಯೋಣ ಪದಗಳಲ್ಲಿ. 3524. 3524. 4967. ನೆಕ್ಸ್ಟ್ 8740. 8001.
ಪ್ರಶ್ನೆ 4. ಈ ಚಿತ್ರಗಳಲ್ಲಿ ವ್ಯಕ್ತವಾಗಿರುವ ಸಂಖ್ಯೆಗಳನ್ನು ಸ್ಥಾನ ಬೆಲೆ ಪಟ್ಟಿಯಲ್ಲಿ ಬರೆದು ಓದು. ಇಲ್ಲಿ ಒಂದು ಉದಾಹರಣೆಯನ್ನು ನೀಡಿದ್ದಾರೆ. ಇಲ್ಲಿ ಬಿಡಿ ಸ್ಥಾನದಲ್ಲಿ 8 ಅಂತ ಬರೆದಿದ್ದಾರೆ. ಏಕೆಂದರೆ ಇವು ಕಾರ್ಡುಗಳು ಇಲ್ಲಿ 8 ಇವೆ. 1 2 3 4 5 6 7 8 ಇದನ್ನು ಬಿಡಿ ಸ್ಥಾನದಲ್ಲಿ ಬರೆದಿದ್ದಾರೆ. ಈ ಕಾರ್ಡ್ಗಳು 1 2 3 4 ಇವೆ. ಇದನ್ನು 10ರ ಸ್ಥಾನದಲ್ಲಿ ಬರೆದಿದ್ದಾರೆ. 1 2 3 4 5 ಈ ಕಾರ್ಡ್ಗಳು 5 ಇವೆ. ಹಾಗಾಗಿ 100ರ ಸ್ಥಾನದಲ್ಲಿ 5 ಅಂತ ಬರೆದಿದ್ದಾರೆ. ಈ 1000ದ ಕಾರ್ಡ್ಗಳು 1 2 3 ಇವೆ. ಹಾಗಾಗಿ ಇದನ್ನು 1000 ಸ್ಥಾನದಲ್ಲಿ 3 ಅಂತ ಬರೆದಿದ್ದಾರೆ. ಇಲ್ಲಿಯೂ ಕೂಡ ನಾವು ಹೀಗೆ ಈ ಉದಾಹರಣೆಯನ್ನು ನೋಡಿಕೊಂಡು ಮಾಡೋಣ. ಇಲ್ಲಿ ಈ 1 ಇರುವಂತಹ ಕಾರ್ಡುಗಳು 1 2 3 4 5 6 ಇವೆ. ಇದನ್ನು ನಾವು ಬಿಡಿ ಸ್ಥಾನದಲ್ಲಿ 6 ಅಂತ ಬರೆಯೋಣ. 10ರ ಕಾರ್ಡ್ಗಳು 1 2 ಇದನ್ನು ನಾವು 10ರ ಸ್ಥಾನದಲ್ಲಿ ಬರೆಯೋಣ. 100ರ ಕಾರ್ಡುಗಳು 1 2 3 ಇವೆ. ಇದನ್ನು ನಾವು 100ರ ಸ್ಥಾನದಲ್ಲಿ ಬರೆಯೋಣ. 1000ದ ಕಾರ್ಡು 1 ಇದೆ. ಹಾಗಾಗಿ ಇದನ್ನು ನಾವು 1000 ಸ್ಥಾನದಲ್ಲಿ ಬರೆಯೋಣ. 1326. ನಂತರ ಇಲ್ಲಿ 1 ಬರೆದಿರುವ ಕಾರ್ಡ್ಗಳು ಎಷ್ಟಿವೆ ಅಂತ ಎಣಿಸೋಣ. 1 2 3 4 5 6 7 8 9 ಇದನ್ನು ನಾವು ಬಿಡಿ ಸ್ಥಾನದಲ್ಲಿ 9 ಅಂತ ಬರೆಯೋಣ. 10ರ ಕಾರ್ಡ್ಗಳು 1 2 3 ಇವೆ. ಇದನ್ನು 10ರ ಸ್ಥಾನದಲ್ಲಿ ಬರೆಯೋಣ. 100ರ ಕಾರ್ಡುಗಳು 1 2 3 4 ಇವೆ. ಇದನ್ನು 100ರ ಸ್ಥಾನದಲ್ಲಿ ಬರೆಯೋಣ. 1000ದ ಕಾರ್ಡ್ 1 ಇದೆ. ಹಾಗಾಗಿ ಇದನ್ನು 1000 ಸ್ಥಾನದಲ್ಲಿ ಬರೆಯೋಣ. 1439. ನಂತರ ಇಲ್ಲಿ ನಾವು ಈ ಕಾರ್ಡ್ಗಳನ್ನು ಎಣಿಸೋಣ. 1 2 3 4 5 6 7 8 ಬಿಡಿ ಸ್ಥಾನದಲ್ಲಿ 8 ಅಂತ ಬರೆಯೋಣ. 10ರ ಕಾರ್ಡ್ಗಳು 1 2 ಇವೆ. 10ರ ಸ್ಥಾನದಲ್ಲಿ ಬರೆಯೋಣ. 100ರ ಕಾರ್ಡುಗಳು 1 2 3 4 ಇವೆ. ಇದನ್ನು 100ರ ಸ್ಥಾನದಲ್ಲಿ ಬರೆಯೋಣ. 1000ದ ಕಾರ್ಡ್ಗಳು 1 ಇವೆ. ಹಾಗಾಗಿ 1000 ಸ್ಥಾನದಲ್ಲಿ ಬರೆಯೋಣ. 1428. ಪ್ರಶ್ನೆ 5. ಇವುಗಳ ಮುಂದಿನ ಸಂಖ್ಯೆ ಬರೆ. ಇಲ್ಲಿ 6820 ಇದೆ. ಇದರ ಮುಂದಿನ ಸಂಖ್ಯೆ ನಾವು ಬರೆಯೋಣ. 6821. 3948 ಇದರ ಮುಂದಿನ ಸಂಖ್ಯೆ 3949. 5201 ಇದರ ಮುಂದಿನ ಸಂಖ್ಯೆ 5202. 7605 ಇದರ ಮುಂದಿನ ಸಂಖ್ಯೆ 7606. 4200 ಇದರ ಮುಂದಿನ ಸಂಖ್ಯೆ 4201. 3999 ಇದರ ಮುಂದಿನ ಸಂಖ್ಯೆ 4000. 2829 ಇದರ ಮುಂದಿನ ಸಂಖ್ಯೆ 2830. 3007 ಇದರ ಮುಂದಿನ ಸಂಖ್ಯೆ 3008. ಪ್ರಶ್ನೆ 6. ಇವುಗಳ ಹಿಂದಿನ ಸಂಖ್ಯೆ ಬರೆ. ಇಲ್ಲಿ ಮುಂದಿನ ಸಂಖ್ಯೆಗಳನ್ನು ನೀಡಿದ್ದಾರೆ. ಇದರ ಹಿಂದಿನ ಸಂಖ್ಯೆಗಳನ್ನು ನಾವು ಇಲ್ಲಿ ಬರೆಯಬೇಕು. 3926 ಇದರ ಹಿಂದಿನ ಸಂಖ್ಯೆ 3925. 5439 ಇದರ ಹಿಂದಿನ ಸಂಖ್ಯೆ 5438. 6400 ಇದರ ಹಿಂದಿನ ಸಂಖ್ಯೆ 6399. 3570 ಇದರ ಹಿಂದಿನ ಸಂಖ್ಯೆ 3569. 4900 ಇದರ ಹಿಂದಿನ ಸಂಖ್ಯೆ 4899. ನೆಕ್ಸ್ಟ್ 5000 ಇದರ ಹಿಂದಿನ ಸಂಖ್ಯೆ 4999. 3827 ಇದರ ಹಿಂದಿನ ಸಂಖ್ಯೆ 3826. 4999 ಇದರ ಹಿಂದಿನ ಸಂಖ್ಯೆ 4998. ಪ್ರಶ್ನೆ 7. ಇವುಗಳ ಮಧ್ಯದ ಸಂಖ್ಯೆ ಬರೆ. 2769 ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಡ್ಯಾಶ್ ಇದೆ. ಮುಂದಿನ ಸಂಖ್ಯೆ 2771. ಇವು ಎರಡರ ಮಧ್ಯೆ ಬರುವ ಸಂಖ್ಯೆಯನ್ನು ಇಲ್ಲಿ ನಾವು ಬರೆಯಬೇಕು. 2770.
5490, 5492. ಇಲ್ಲಿ ನಾವು ಮಧ್ಯದ ಸಂಖ್ಯೆ 5491 ಅಂತ ಬರೆಯಬೇಕು. 3999, 4001. ಇದರ ಮಧ್ಯದ ಸಂಖ್ಯೆ 4000. 5888, 5890. ಇದರ ಮಧ್ಯದ ಸಂಖ್ಯೆ 5889. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.